ಹಾಯ್ ಹಲೋ ನಮಸ್ಕಾರ. ತಾರಾಸ್ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ದೇವರಿಗೆ ಹರಕೆ ಸಲ್ಲಿಸೋದಕ್ಕೆ ಅಂತ ಸಾಸ್ಲು ಭೂತೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ದೇವಸ್ಥಾನ ಯಾವ ಡಿಸ್ಟಿಕಲ್ಲಿದೆ ಅಂದರೆ ಚಿತ್ರದುರ್ಗ ಡಿಸ್ಟಿಕ್ನಲ್ಲಿದೆ. ಮೋಸ್ಟ್ ಪವರ್ಫುಲ್ ಅಂತಲೇ ಅನ್ಬೋದು. ನಾನು ಕೂಡ ತುಂಬ ಹರಕೆಗಳನ್ನು ಬೇಡ್ಕೊಂಡಿದ್ದೀನಿ, ಅಲ್ಲಿ ಈಡೇರಿದೆ ಕೂಡ. ಹಾಗಾಗಿ ಅವಾಗವಾಗ ನಾವಿಲ್ಲಿ ಹರಕೆನ ಸಲ್ಲಿಸ್ತಾ ಇರ್ತೀವಿ. ಈ ದೇವಸ್ಥಾನದ ತುಂಬ ವಿಶೇಷತೆ ಇದೆ, ಹಾಗೆ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು. ಈ ದೇವಸ್ಥಾನಕ್ಕೆ ಸುತ್ತಮುತ್ತ ಹಳ್ಳಿ ಮತ್ತು ಸುತ್ತಮುತ್ತ ಊರಿಂದ ಕೂಡ ತುಂಬ ಜನ ಬರ್ತಾರೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ತುಂಬ ಜನ ರಶ್ ಇರುತ್ತೆ. ಆಗಾಗ ಭಾನುವಾರ ಮಾತ್ರ ತುಂಬ ಜನ ಹರಕೆಯನ್ನು ಕೂಡ ಮಾಡ್ತಾರೆ, ಯಾಕೆಂದರೆ ಎಲ್ಲರಿಗೂ ರಜೆ ಇರುತ್ತೆ. ಆ ಕಾರಣಕ್ಕೆ ಭಾನುವಾರ ಮಾಡ್ತಾರೆ. ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ, ಈ ದೇವಸ್ಥಾನಕ್ಕೆ ಎಷ್ಟೇ ಕುರಿ ಕಡಿದ್ರು ಕೋಳಿ ಕಡಿದ್ರು ಈ ದೇವಸ್ಥಾನದಲ್ಲಿ ನಾವು ಉಳ್ಕೊಳ್ಳೋ ಆಗಿಲ್ಲ. ಒಂದೇ ದಿನ ಅಂದರೆ ನೈಟ್ ಅಷ್ಟೊತ್ತಿಗೆ ನಾವು ಬಿಡಬೇಕು. ನಾವು ನೈಟು ಕೂಡ ಈ ದೇವಸ್ಥಾನ ಉಳ್ಕೊಳಂಗಿಲ್ಲ, ಆ ಥರ ಈ ದೇವಸ್ಥಾನದ ರೂಲ್ಸ್ ಇದೆ. ಸೊ ಹಾಗೆ ಎಲ್ಲರೂ ಅವತ್ತಿನ ದಿನವೇ ಬಂದುಬಿಟ್ಟು ಹರಕೆನ ಸಲ್ಲಿಸಿ ಊಟ ಮಾಡಿಕೊಂಡು ಈವ್ನಿಂಗ್ ಒಂದು 7-8 ತನಕ ಇದ್ಬಿಟ್ಟು ಹೋಗ್ಬಿಡ್ತಾರೆ ರಿಟರ್ನ್ ಅವ್ರ ಮನೆಗೆ. ತುಂಬಾ ಪವರ್ಫುಲ್. ನೀವು ಒಂದ್ಸರಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ. ನಾನು ಕೂಡ ಇಲ್ಲಿ ಬೇಡ್ಕೊಂಡಿದ್ದೆ, ಅದು ಆಗಿರೋದಕ್ಕೆ ನಾನು ಇವತ್ತು ಹರಕೆನ ತೀರ್ಸೋದಕ್ಕೆ ಬಂದಿದ್ದೀನಿ. ನಿಮಗೂ ಕೂಡ ಈ ಥರ ಬೇಡಿಕೆ ಇದ್ದರೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ. ನಿಜವಾಗ್ಲೂ ನೀವು ಬೇಡ್ಕೊಂಡಿದ್ದಾಗತ್ತೆ ಅಂತ ನಂಬಿಕೆ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟೆಲ್ಲ ಜನ ಬಂದಿದ್ದಾರೆ ಅಂತಂದ್ಬಿಟ್ಟು. ಇವತ್ತು ಹುಣ್ಣಿಮೆ ಬೇರೆ ಆಗಿರೋದ್ರಿಂದ ನಮಗೂ ಹರಕೆ ತೀರ್ಸೋದಕ್ಕೆ ಒಳ್ಳೆ ಟೈಮ್ ಅಂತಲೇ ಬಂದ್ಬಿಟ್ಟು ರಜೆ ಬೇರೆ ಇತ್ತು, ಹಾಗಾಗಿ ಬಂದ್ವಿ ನಾವು. ಹಾಗೆ ಈ ದೇವರಿಗೆ ಹಣ್ಣುಕಾಯಿ ಮಾಡಿಸಿ ಪಕ್ಕದಲ್ಲಿ ಚೌಡಮ್ಮ ಅಂತ ಆ ದೇವರಿಗೆ ಹಣ್ಣುಕಾಯಿ ಮಾಡಿಸ್ಬೇಕು. ಇದು ಅಣ್ಣ ಅದು ತಂಗಿ ಅಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ನಾನು ಇಲ್ಲಿ ಹಣ್ಣುಕಾಯಿ ಮಾಡಿಸಿ ಆ ದೇವರಿಗೆ ಮಡ್ಲಕ್ಕಿ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ದೆ. ಹಾಗಾಗಿ ಸೀರೆ ಮತ್ತು ಮಡ್ಲಕ್ಕಿ ತಂದುಬಿಟ್ಟು ಈ ಚೌಡಮ್ಮ ದೇವ್ರಿಗೆ ಕೊಡ್ತಾಯಿದ್ದೀನಿ. ಹಾಗೆ ಹಣ್ಣುಕಾಯಿ ಕೂಡ ಮಾಡಿಸ್ತಾ ಇದ್ದೀನಿ. ಈ ದೇವರಿಗೆ ನಾನು ಪ್ರತಿ ಸರಿ ಬಂದಾಗಲೂ ಈ ದೇವರಿಗೆ ಹರಕೆ ಸಲ್ಲಿಸ್ಬೇಕಾದ್ರೆ ಈ ದೇವರಿಗೆ ಮಡ್ಲಕ್ಕಿ ಕೊಡ್ತೀನಿ. ನೋಡ್ಬೋದು ನೀವು ಆಲದ ಮರ ಎಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ ಅಂತ. ಆವಾಗ ನಾವೆಲ್ಲ ಚಿಕ್ಕವರಿದ್ದಾಗ ಬಂದಾಗ ಅಷ್ಟು ದೊಡ್ಡದಾಗಿರಲಿಲ್ಲ. ಇವಾಗಂತೂ ಸಿಕ್ಕಾಪಟ್ಟೆ ಅಳ್ಕೊಂಡ್ಬಿಡ್ತಿದೆ ದೇವಸ್ಥಾನ. ತುಂಬ ಬೇರುಗಳೆಲ್ಲ ಬಿಟ್ಕೊಂಡು ತುಂಬ ದೊಡ್ಡದಾಗಿ ಆಗ್ತಾಯಿದೆ. ಇಲ್ಲಿ ಹಣ್ಣುಕಾಯಿ ಮಾಡಿಸ್ಕೊಂಡ್ಮೇಲೆ ಇಲ್ಲಿ ಒಂದು ಬೇಡ್ಕೊಂಡು ಚೀಟಿ ಬರೆದು ಆಲದ ಮರದಕ್ಕೆ ಕಟ್ಟಿದರೆ ಬೇಡ್ಕೊಂಡು ನೆರವೇರುತ್ತೆ ಅಂತ ತುಂಬ ದಿನದ ನಂಬಿಕೆಗಳಿದೆ. ತುಂಬ ಜನಗಳ ನಂಬಿಕೆ ಇದೆ. ನೀವು ನೋಡ್ಬೋದು ಅಲ್ಲಿ ಜನ ಬೇಡ್ಕೊಂಡು ಚೀಟಿ ಕೂಡ ಕಟ್ತಾ ಇದ್ದಾರೆ. ಹಾಗೆ ನಮ್ಮ ಮನೆಯವರು ಕೂಡ ಬೇಡ್ಕೊಂಡು ಕಟ್ತಿದ್ದಾರೆ. ನಾನು ಕೂಡ ಬೇಡ್ಕೊಂಡು ಕಟ್ಟಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಇಲ್ಲಿ ಬೇಡ್ಕೊಂಡು ಈ ಥರ ಕಲ್ಲನ್ನ ಎತ್ತುತ್ತಾರೆ. ಕಲ್ಲು ಎತ್ತಿದ್ರೆ ಈಸಿಯಾಗಿ ಬಂತು ಅಂದರೆ ನಾವು ಬೇಡ್ಕೊಂಡಿದ್ದು ಆಗತ್ತೆ ಅಂತ. ಬರಲಿಲ್ಲ ಅಂತಂದರೆ ಇದು ಕಷ್ಟ, ಆಗೋದಿಲ್ಲ ನಾವು ಅಂದ್ಕೊಂಡಿದ್ದು ಅಂತ. ನೀವು ನೋಡ್ಬೋದು, ನೀವು ಅಲ್ಲೇ ಅವ್ರು ಬೇಡ್ಕೊತಾ ಇದ್ದಾರೆ, ಬೇಡ್ಕೊಂಡು ಕಲ್ಲು ಎತ್ತಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದು ಒಂದು ವಿಶಿಷ್ಟತೆ ಅಂತಲೇ ಹೇಳ್ಬೋದು. ನಾವು ಮನೇಲೇ ಖಾರನ ಜೋಡಿಸ್ಕೊಂಡು ಬಂದಿದ್ವಿ. ಇಲ್ಲಿ ಜಸ್ಟ್ ಒಗ್ಗರಣೆಗೆ ಮಾತ್ರ ಹೆಚ್ಕೋತಾ ಇದ್ದೀವಿ. ನಾವು ಇಲ್ಲಿ 8 ಕೋಳಿ ಹರಕೆ ಸಲ್ಲಿಸಿದ್ದು. ನಾನು 4 ಕೋಳಿ ನಾಟಿ ಕೋಳಿ ತಂದಿದ್ದೆ ಸಾಂಬಾರು ಮಾಡಲಿಕ್ಕೆ. ನಮ್ಮ ಅಕ್ಕ ಬಾಯ್ಲರ್ ಕೋಳಿನ ಫ್ರೈ ಮಾಡೋಣ ಅಂತಂದ್ಬಿಟ್ಟು ಅವಳು 4 ತಂದಿದ್ಲು. ಸೊ ಅವಳು ಫ್ರೈ ಮಾಡಿ ಎಡೆ ಹಾಕಿದ್ಲು, ನಾನು ನಾಟಿ ಕೋಳಿ ಸಾಂಬಾರು ಮಾಡಿ ದೇವ್ರಿಗೆ ಎಡೆ ಹಾಕ್ತೆ. ಸಪ್ರೇಟೇ ಮಾಡಿದ್ವಿ. ಸೊ ಇವತ್ತು ನಾವು ನಾಟಿ ಕೋಳಿ ಮಾಡೋದ್ರಿಂದ ಬೇಗ ಬೇಯಲ್ಲ ಅಂದ್ಬಿಟ್ಟು ಕುಕ್ಕರಲ್ಲಿ ಹಾಕ್ತೆ. ಈಗ ನಮ್ಮ ಮನೆಯವರು ಚಿಕನ್ನ ಬಾಯ್ಲರ್ ಕೋಳಿ ವಾಶ್ ಮಾಡಿ ಕೊಡ್ತಾ ಇದ್ದಾರೆ. ಅದನ್ನು ಫ್ರೈ ಮಾಡಲಿಕ್ಕೆ ಅಂತ ಜೋಡಿಸ್ಕೊಂಡಿದ್ದೀವಿ. ನಾಟಿ ಕೋಳಿ ಸಾರು ಮುದ್ದೆ ತಿಂತಾ ಇರೋ ಒಂದು ಮಜನೇ ಬೇರೆ ಅಲ್ವಾ. ಅದು ಹೊರಗಡೆ ಈ ಥರ ದೇವಸ್ಥಾನದಲ್ಲಿ ಬಂದು ಊಟ ಮಾಡೋದು ಅಂದರೆ ಇನ್ನೂ ಸಿಕ್ಕಾಪಟ್ಟೆ ಖುಷಿ. ಮತ್ತು ಫ್ಯಾಮಿಲಿ ಎಲ್ಲ ಜೊತೆಗೆ ಸೇರ್ತೀವಿ, ಮತ್ತು ಫನ್ನಿಯಾಗಿ ಮಾತಾಡ್ತೀವಿ. ಆಮೇಲೆ ಎಲ್ಲರ ಜೊತೆ ಸೇರ್ಕೊಂಡು ಕೆಲಸ ಮಾಡೋದು, ಇದೆಲ್ಲ ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ನಿಮಗೂ ಕೂಡ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತ ಅನ್ಕೋತೀನಿ. ಈ ಥರ ದೇವಸ್ಥಾನಗಳಲ್ಲಿ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ನೋದೇ ತುಂಬ ಖುಷಿ ಕೊಡುತ್ತೆ. ಹಾಗಾಗಿ ಈ ಥರ ಹೋಗೋದು ಒಳ್ಳೆಯದು ಕೂಡ ಅಂತ ಹೇಳ್ತೀನಿ ನಾನು. ಇದು ಬಾಯ್ಲರ್ ಕೋಳಿ ಫ್ರೈ ಸಾಂಬಾರು ಆಗಿಬಿಟ್ರೆ ಅನ್ನ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಸಾಂಬಾರು ಒಂದು ಕಡೆ, ಫ್ರೈ ಒಂದು ಕಡೆ ಮಾಡ್ಕೊಡೋಣ ಅಂತ ರೆಡಿ ಮಾಡ್ಕೊಂಡಿವಿ. ಸಾಂಬಾರು ಕೂಡ ಮನೆಯಲ್ಲೇ ಮಸಾಲೆ ರುಬ್ಕೊಂಡು ಬಂದುಬಿಟ್ವಿ, ಯಾಕಂದರೆ ಮಳೆಗಾಲ ಬೇರೆ ಅಲ್ಲ, ಖಾರದ ಉಂಡೆಲಿ ರುಬ್ಬೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಷ್ಟು ಫೆಸಿಲಿಟಿ ಇಲ್ಲ, ಹೋಗಬೇಕು ಸಿಟಿಗೆ. ಹಾಗಾಗಿ ಅಲ್ಲೇ ಮನೇಲೇ ರುಬ್ಕೊಂಡು ಬಂದುಬಿಟ್ಟಿದ್ದೇನೆ ಎಲ್ಲರೂ. ಹಾಗಾಗಿ ಬೇಗನೆ ಆಯಿತು ಅಡುಗೆ. ಇವಾಗ ದೇವ್ರಿಗೆ ಎಡೆ ಕೊಡೋದಕ್ಕೆ ನಾನು ನಮ್ಮ ಅಕ್ಕ ಹೋಗ್ತಾ ಇದ್ದೀವಿ. ನಾವು ಬರೋ ಅಷ್ಟರಲ್ಲಿ ನಮ್ಮ ಅತ್ತೆ ಮುದ್ದೆಗೆ ಇಟ್ಟಿತ್ತು.
ಅಡುಗೆ ಎಲ್ಲ ಆಗಿ ಊಟ ಬಡಿಸಿದ್ವಿ. ತುಂಬ ಜನ ಕರೆದಿರಲಿಲ್ಲ, ಚಿಕನ್ ಅಲ್ವಾ, ಸೊ ಸಿಂಪಲಾಗಿ ಮನೆಯವರು ಅಷ್ಟೇ ಮಾಡಿದ್ವಿ. ಆ ಥರದವ್ರು ಅಂದರೆ ನಮ್ಮ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ, ಇಷ್ಟೇ ಜನ ಕರೆದಿದ್ದು ನಾವು. ಮಳೆ ಅಂತೂ ಬರಲಿಲ್ಲ, ಅದೇ ಖುಷಿಯಾಗಿದ್ದು. ಮಳೆ ಬಂದರೆ ಇದೆಲ್ಲ ಕೆಟ್ಟೋಗ್ತಾಯಿತ್ತು. ಹೆಂಗೋ ಸದ್ಯಕ್ಕೆ ಮಳೆ ಬರಲಿಲ್ಲ, ಅದೇ ಖುಷಿ ವಿಚಾರ ಹೇಳಬೇಕು ಅಂದರೆ. ಸೊ ಇಲ್ಲಿಗೆ ಇವತ್ತಿನ ಲಾಗ್ ಮುಗೀತು. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.